guys, welcome back to Kannada Beauty Bits. ನಾನು ಸಂಧ್ಯಾ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವಾ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಹೆಚ್ಚು ಜನಕ್ಕೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಸೊ ತುಂಬ ದಿನ ಆಯಿತು ವೀಡಿಯೋಸ್ ಅಪ್ಲೋಡ್ ಮಾಡಿ, ಬಟ್ ನಾನು ಯೋಚನೆ ಮಾಡ್ತಾ ಇದ್ದೆ ಯೂಟ್ಯೂಬ್ ಯಾವ ರೀತಿ ಕ್ರಿಯೇಟ್ ಮಾಡೋದು, ಅದರಿಂದ ಯಾವ ರೀತಿ ಅರ್ನಿಂಗ್ ಮಾಡೋದು, ಎಡಿಟಿಂಗ್ ಮಾಡೋದು, ಇದ್ರ ಜೊತೆಗೆ ಇನ್ನೊಂದು ಟಾಪಿಕ್. ಸೊ ಇನ್ನು ಮೇಲೆ ನಾವು ಚಿಕ್ಕ ಮಕ್ಕಳಿಗೆ ಯಾವ ರೀತಿ ಟೀಚಿಂಗನ್ನು ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ಸೊ 3 ಇಯರ್ಸ್ ಇರ್ಬೋದು, 2 ಇಯರ್ಸ್ ಇರ್ಬೋದು, ಅವ್ರಿಗೆ ಯಾವ ರೀತಿ ವರ್ಕ್ಶೀಟ್ನ ನಾವು ಪ್ರಿಪೇರ್ ಮಾಡ್ಕೋಬೇಕು, ಅವ್ರಿಗೆ ಯಾವ ರೀತಿ ಹೇಳ್ಕೊಡ್ಬೇಕು, ಈ ರೀತಿ ಟೀಚಿಂಗ್ನ ನಾವು ಹೆಂಗೆ ಕೊಡಬೇಕು ಅನ್ನೋದು ಪ್ರೊಸೀಜರ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ. ಸೊ ಈ ಟಾಪಿಕ್ ನಿಮಗೆ ಖಂಡಿತ ಇಷ್ಟ ಆಗಬಹುದು ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಬಹಳಷ್ಟು ಮಂದಿ ತಾಯಂದಿರು ಕೂಡ ಇರ್ತೀರಾ. ಸೊ ನಾನು ಕೂಡ ನನ್ನ ಮಗುವಿಗೆ ಈಗ 2 ಇಯರ್ಸ್ 9 ಮಂತ್ಸ್ ಕಂಪ್ಲೀಟ್ ಆಗ್ತಿದೆ, ಹತ್ತಿರ 3 ಇಯರ್ಸ್ ಕಂಪ್ಲೀಟ್ ಆಗುವಂಥ ಸ್ಟೇಜ್ ಬಂದಿದೆ. ಸೊ ಜನವರಿ ಅಷ್ಟೊತ್ತಿಗೆ ಅವಳಿಗೆ 3 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಅಲ್ಲಿವರೆಗೂ ಕೂಡ ನಾವು ಬೇಸಿಕ್ ಆಗಿ ಈಗ 3 ಮಂತ್ಸ್ ಆಗೋವರೆಗೂ ಕೂಡ ನಾವು ಅವಳಿಗೆ ಸ್ವಲ್ಪ ಶೇಪ್ಸು, ಕಲರ್ಸು, 1 2 3 ಇವನ್ನೆಲ್ಲ ಹೇಳ್ಕೊಡ್ತಾ ಹೋದರೆ ಖಂಡಿತವಾಗ್ಲೂ ಅವಳಿಗೆ ಒಂದು ಲರ್ನಿಂಗ್ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ನಾವು ಸ್ಕೂಲ್ಗಳಿಗೆ, ಗಾರ್ಮೆಂಟ್ಗಳಿಗೆ ಸೇರಿಸ್ಬೇಕಾದ್ರೆ ನಮಗೆ ಅಷ್ಟು ಕಷ್ಟ ಅಂತ ಅನ್ಸೋದಿಲ್ಲ. ಮಕ್ಳಿಗೂ ಕೂಡ ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ. ನಿಮ್ಮ ಮಗುಗೆ ಏನಾದ್ರು 6 ತಿಂಗಳಾಗಿತ್ತಾ, ವರ್ಷ ಆಗಿತ್ತಾ, ಅಥವಾ 2 ಇಯರ್ಸ್ ಆಗಿದೆಯಾ, ಯಾವುದೇ ಆಗಿರಲಿ ಮಕ್ಳಿಗೆ ಹೇಳ್ಕೊಡ್ತಾ ಹೋಗಿ. ಕೆಲವೊಂದು ಮಕ್ಳು ಏನಾಗಿರ್ತಾರೆ ಅಂದರೆ ತುಂಬ ಬೇಗ ಕ್ಯಾಚ್ ಮಾಡ್ಕೋತಾರೆ. ಅಂಥವ್ರಿಗೆ ನಾವು ಎಷ್ಟು ಹೇಳ್ಕೊಟ್ಟು ಅವರು ಕ್ಯಾಚ್ ಮಾಡ್ಕೊಳ್ಳುವಂಥ ಮೆಮೊರಿ ಪವರ್ ಅವ್ರಿಗಿರುತ್ತೆ. ಇನ್ನು ಕೆಲವೊಂದು ಮಂದಿಗೆ ನಾವು ಎಷ್ಟೇ ಹೇಳಿದ್ರು ಕೂಡ ಕ್ಯಾಚ್ ಆಗೋದಿಲ್ಲ. ಮಕ್ಕಳು ಇನ್ನೂ ಸ್ವಲ್ಪ ಆ ಥರ ಈ ಥರ ಮಾಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ನನ್ನ ಮಗುಗೆ ನಾನು ಕೂಡ ಟೀಚಿಂಗ್ ಕೊಡ್ತಾ ಇದ್ದೆ, ಬಟ್ ಅವಳಿಗೆ ಸ್ವಲ್ಪ ಮಾತು ಲೇಟ್ ಆಗಿದ್ದ ಕಾರಣ ನಂಗೆ ಸ್ವಲ್ಪ ಎಷ್ಟೇ ಹೇಳ್ಕೊಟ್ರು ಕೂಡ ಅವಳು ಕ್ಯಾಚ್ ಮಾಡುವಂಥ ಒಂದು ಟೈಮ್ ಏನಿತ್ತು ಅದು ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಸ್ವಲ್ಪ ಡಿಲೇ ಆದಾಗ ಏನು ಮಾಡೋದಕ್ಕಾಗಲ್ಲ, ಬಟ್ ಹೇಳ್ಕೊಡ್ತಾ ಹೋಗೋಣ ಅನಿಸ್ತಾ ಇತ್ತು ನನಗೂ ಕೂಡ. ನಾನು ಕೆಲವೊಂದು ಟ್ರಿಕ್ಸು, ಟಿಪ್ಸು ಅವರೆಲ್ಲ ಹೇಳ್ಕೊಡೋಣ ನಿಮಗೂ ಕೂಡ. ನಿಮ್ಮ ಮಗು ಏನಾದ್ರು ಇತ್ತು ಅಂದರೆ, ಅಥವಾ ನಿಮ್ಮ ಸಿಸ್ಟರ್, ಬ್ರದರ್ಸ್ ಯಾರಾದರೂ ಸರಿ, ನಿಮ್ಮ ರಿಲೇಟಿವ್ಸ್ ಯಾರಾದರೂ ಸರಿ, ನಿಮ್ಮ ಮನೇಲಿ ಚಿಕ್ಕ ಮಗು ಇತ್ತು ಅಂದರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ಶೇಪ್ಸ್, ನಾನು ಫಸ್ಟ್ ಟೈಮ್ ಮಗುಗೆ ಶೇಪ್ಸ್ನ ಯಾವ ರೀತಿ ಕಾರ್ಡ್ಬೋರ್ಡ್ ಶೀಟಲ್ಲಿ ಮಾಡೋದು, ಈಸಿಯಾಗಿ ಮನೇಲಿ ಸಿಂಪಲಾಗಿ ಯಾವ ರೀತಿ ತಯಾರು ಮಾಡೋದು. ಇನ್ನೊಂದು ನಿಮಗೆ ಇದರಿಂದ ಆಗುವಂಥ ಉಪಯೋಗ ಏನಪ್ಪ ಅಂದರೆ, ನಾವಿಲ್ಲಿ ಒಂದು ಕಾರ್ಡ್ಬೋರ್ಡ್ ಶೀಟಲ್ಲಿ ಈ ರೀತಿ ಡ್ರಾ ಮಾಡಿಬಿಟ್ಟು ನೋಡಿ, ಡ್ರಾಯಿಂಗ್ ಮಾಡಿದ್ದೀನಿ. ಇದಕ್ಕೆ ವೈಟ್ ಶೀಟ್ ಅಂಟಿಸಿರೋದು ಇಲ್ಲಿ ನೋಡಿ, ಕಾರ್ಡ್ಬೋರ್ಡ್ ಶೀಟ್ ಕಾಣಿಸುತ್ತೆ. ನಿಮ್ಮ ಮನೇಲಿ ಯಾವ್ದಾದ್ರು ರಟ್ಟನ್ ಬಾಕ್ಸ್ಗಳಿದ್ರೆ ಅದನ್ನು ನೀವು ಕ್ರಾಪ್ ಮಾಡಿಬಿಟ್ಟು ಅದರಲ್ಲಿ ನೀವು ಈ ರೀತಿ ಶೀಟ್ನ ಮಾಡ್ಕೋಬಹುದು. ಆ್ಯಂಡ್ ನಾನಿಲ್ಲಿ ಏನಪ್ಪ ಅಂದರೆ ಎಕ್ಸ್ಟ್ರಾ ಶೇಪ್ಸ್ಗಳನ್ನ ಕಟ್ ಮಾಡಿ ಈ ರೀತಿ ಎಕ್ಸ್ಟ್ರಾ ಮಾಡಿ ಇಟ್ಕೊಂಡಿದ್ದೀನಿ. ಇದು ಏನಕ್ಕೆ ಅಂದರೆ, ಮಕ್ಕಳಿಗೆ ನಾವಿಲ್ಲಿ ಜಾಯಿಂಟ್ ಮಾಡಿ ಅಂತ ಹೇಳಿದರೆ ಅದನ್ನು ಅಂಟಿಸ್ಬೇಕಾದ್ರೆ ಮತ್ತೆ ತೆಗಿಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಆಮೇಲೆ ಕೆಲವೊಂದು ಸತಿ ಇದು ಓಪನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದರಿಂದ ನಾವು ಮಾಡಿದ್ಕೂ ವ್ಯರ್ಥ ಆಗಿಬಿಡುತ್ತೆ. ಸೊ ಏನು ಯೂಸಸ್ ಆಗಲ್ಲ. ಬಟ್ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನನಗೆ ಬಹಳ ಉಪಯೋಗ. ಯಾಕೆ ಅಂತ ಹೇಳಿದ್ರೆ, ಮಕ್ಕಳು ತುಂಬ ಹುಷಾರಾಗಿ ಐಡೆಂಟಿಫೈ ಮಾಡಿಬಿಡ್ತಾರೆ ಯಾವ ಶೇಪು ಎಲ್ಲಿದೆ, ಯಾವ ಶೇಪ್ ಎಲ್ಲಿದೆ. ಅವ್ರಿಗೆ ತುಂಬ ಈಸಿಯಾಗಿ ರಿಮೂವ್ ಮಾಡ್ಬೋದು. ಸುಮ್ಮನೆ ಅಲ್ಲಿ ಪ್ಯಾಚ್ ಮಾಡಿರ್ತಾರೆ ಅಷ್ಟೇ. ಮತ್ತು ಇಲ್ಲಿ ಸ್ಟಾರ್ ಇದೆ, ಸ್ಟಾರ್ನ ಇಲ್ಲಿ ಗಂಟಿಸ್ತಾರೆ. ಸೊ ಅಷ್ಟೇ, ಮತ್ತೆ ತೆಗೆದು ಬಿಡ್ತಾರೆ. ಸೊ ಏನು ತೊಂದರೆ ಅಂತ ಅನ್ಸೋದಿಲ್ಲ. ಇದಕ್ಕೆ ನಾವು ಈ ರೀತಿ ಯಾವುದು ಬಟ್ಟೆಗೆ ಯಾವ್ದಾದ್ರು ಕವರ್ ಇತ್ತು ಅಂದರೆ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಅದ್ರ ಒಳಗಡೆ ಹಾಕ್ಬಿಟ್ಟು ನೋಡಿ ಈ ರೀತಿ ರ್ಯಾಪ್ ಮಾಡಿಬಿಟ್ರೆ ಮುಗೀತು, ನೀಟಾಗಿರುತ್ತೆ. ಸೊ ಕೊಳೆ ಏನೂ ಆಗೋದಿಲ್ಲ. ಇದೇನಾದರೂ ಆಲ್ಮೋಸ್ಟ್ ನಿಮಗೆ ಇನ್ನೂ ಎಕ್ಸ್ಟ್ರಾ ಟೈಮ್ ಇತ್ತು ಅಂದರೆ ಇದಕ್ಕೂ ಬೇಕಾದ್ರೆ ನೀವು ಈ ರೀತಿ ಕವರ್ಗಳನ್ನ ಪ್ಯಾಚ್ ಮಾಡಿ ಕ್ರಾಪ್ ಮಾಡ್ಕೋಬಹುದು. ಅದರಿಂದ ನಮಗೆ ಎಷ್ಟು ದಿನ ಆದರೂ ಬಾಳಿಕೆ ಬರುತ್ತೆ. ಮಕ್ಳು ಕೈ ಕೊಟ್ಟರು ಕೂಡ ಗಲೀಜಾಗೋದಿಲ್ಲ, ಹಾಳಾಗೋದಿಲ್ಲ ಅನ್ನೋದಷ್ಟೇ. ನಿಮ್ಗೆ ಏನಾದರೂ ಅಷ್ಟು ಟೈಮ್ ಇತ್ತು ಅಂದರೆ ಹಂಗೆ ಮಾಡಿ. ಬಟ್ ನಾನು ಇಲ್ಲಿ ಸಿಂಪಲಾಗಿ ಯಾವೆಲ್ಲ ಐಟಮ್ಸ್ಗಳನ್ನ ಯೂಸ್ ಮಾಡಿ ನಿಮಗೆ ಕಾರ್ಡ್ಬೋರ್ಡ್ ಶೀಟಲ್ಲಿ ಮಕ್ಳುಗಳಿಗೆ ಶೇಪ್ಸ್ ಮಾಡೋದು ಅಂತ ನಾನು ಯಾವ ರೀತಿ ನನ್ನ ಮಗುಗೆ ಮಾಡ್ತಾ ಇದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬೇರೆ ಬೇರೆ ರೀತಿಯಲ್ಲೂ ಮಾಡಬಹುದು, ಬಟ್ ನಾನು ಮಾಡ್ತಾ ಇರೋವಂಥ ಮೆಥಡನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇದೇ ರೀತಿ ಈ ಒಂದು ಟಾಪಿಕ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದಾದರೆ ದಯವಿಟ್ಟು ಕಮೆಂಟ್ ಮಾಡಿ. ನೀವು ನಿಮ್ಮ ಮಕ್ಕಳಿಗೆ ಈ ರೀತಿಯಾಗಿ ಟಾಪಿಕ್ಗಳನ್ನ ಟ್ರೈ ಮಾಡ್ತಾ ಇರಿ. ಇನ್ನೂ ಹೆಚ್ಚು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಡಿಲೇ ಆಯಿತು ಈ ವಿಡಿಯೋ ಅಪ್ಲೋಡ್ ಮಾಡೋವರೆಗೂ. ಸ್ವಲ್ಪ ಇನ್ನೊಂದಷ್ಟು ವೀಡಿಯೋಸ್ಗಳು ಬ್ಯಾಲೆನ್ಸ್ ಇದೆ, ಅದನ್ನು ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಡೆಫಿನೆಟ್ಲಿ ನಿಮ್ಮ ಮಗುಗೆ ಯಾವುದೇ 6 ಮಂತ್ ಆಗಿರಲಿ, 1 ಇಯರ್ ಆಗಲಿ, 2 ಇಯರ್ ಆಗಲಿ, 3 ಇಯರ್ ಆಗಲಿ, ಯಾವುದೇ ವರ್ಷದಲ್ಲಿರಲಿ ಅವ್ರಿಗೆ ಫಸ್ಟು ಎಜುಕೇಷನ್ ಮೇಲೆ ತುಂಬ ಗಮನ ಕೊಡಿ. ನಾನು ಬೇರೆ ವೀಡಿಯೋಸ್ಗಳನ್ನೂ ಹಾಕ್ತಾ ಇರ್ತೀನಿ. ಅದ್ರ ಮೇಲೆ ಕೆಲವೊಬ್ರು ಅನ್ಕೋತಾ ಇರ್ತೀರ, ಏನು ಬರೀ ಯೂಟ್ಯೂಬಲ್ಲಿ ಬೇರೆದ್ರ ಮೇಲೆ ಗಮನ ಕೊಡ್ತಾ ಇರ್ತೀರ, ನೀವು ನಿಮ್ಮ ಮಗುಗೆ ಏನು ಹೇಳ್ಕೊಡಲ್ವಾ ಅಂತ. ಬಟ್ ಆಮೇಲೆ ನನಗನ್ನಿಸ್ತು, ನಾನು ನನ್ನ ಮಗುಗೂ ಟೈಮ್ ಕೊಡ್ತಾ ಇದ್ದೀನಿ, ಬಟ್ ಅದನ್ನು ನಾನು ಯೂಟ್ಯೂಬ್ಗೆ ಹಾಕೋದ್ರಿಂದ ನನಗೂ ಕೂಡ ಒಳ್ಳೆಯದು. ಇನ್ನಷ್ಟು ಜನ ಕೂಡ ಕಲ್ತ್ಕೋತಾರೆ. ನನ್ನಲ್ಲಿ ಏನು ತಪ್ಪಿದೆ ಅದನ್ನು ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು.
ಎಲ್ಲರೂ ಸ್ವಲ್ಪ ಅದನ್ನ ಮಾಡ್ಬೋದು, ಇದನ್ನ ಸರಿ ಮಾಡ್ಕೊಳ್ಳಿ ಅಥವಾ ಈ ರೀತಿ ಹೇಳ್ಕೊಡಿ. ಸೊ ನಿಮಗೂ ಕೂಡ ಹೇಳ್ಕೊಟ್ಟಂಗೆ ಆಗುತ್ತೆ, ನಾನು ಕೂಡ ನನ್ನ ಲೈಫಲ್ಲಿ ಆ್ಯಡ್ ಮಾಡ್ಕೊಂಡಂಗೆ ಆಗುತ್ತೆ ಅನ್ನೋದು ಕಾರಣಕ್ಕೋಸ್ಕರ ಈ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಟಾಪಿಕ್ ಸ್ವಲ್ಪ ಲೆಂತಿ ಆಗೋಯ್ತು ಅಂತ ಅನ್ಸುತ್ತೆ. ಸೊ ಡೋಂಟ್ ವರಿ, ಇವಾಗ ನಾವು ಯಾವ ರೀತಿ ಈ ರೀತಿ ಶೇಪ್ ಈಸಿಯಾಗಿ ಮಾಡಿದೆ ಅಂತ ಜಸ್ಟ್ ಫ್ಯೂ ಮಿನಿಟ್ಸಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಲೆಟ್ ಗೆಟ್ ಸ್ಟಾರ್ಟೆಡ್ ದ ವಿಡಿಯೋ. ಸೊ ಗೈಸ್ ನೋಡಿ, ಇದು ಮೊದಲೇ ನಾನು ಮಾಡಿರುವಂತಹ ಶೇಪ್ಸ್ದು. ಸೊ ಇವಾಗ ಎಕ್ಸ್ಟ್ರಾ ಒಂದು ಕಟ್ ಪೀಸ್ ಇದೆ ಕಾರ್ಡ್ಬೋರ್ಡ್ ಶೀಟು, ಅದರಲ್ಲಿ ನಾನು ಮಾಡ್ತಾ ಇದ್ದೀನಿ. ಇವಾಗ ರಟ್ಟಿದ್ರೆ ಬಹಳ ಒಳ್ಳೆಯದು. ನೋಡಿ, ಯಾವುದಾದ್ರೂ ಒಂದು MTR ಬಾಕ್ಸ್ ಇದ್ದರೆ ಅಂಥದ್ರಲ್ಲಿ ಕಟ್ ಮಾಡ್ಕೊಂಡು ಈ ರೀತಿ ಎಷ್ಟು ಮೆಷರ್ಮೆಂಟ್ ಬೇಕು ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಈಗ ಸ್ವಲ್ಪ ಕಟ್ ಪೀಸು, ಯಾಕಂದರೆ ಇಲ್ಲಿ ಎಕ್ಸ್ಟ್ರಾ ಪೀಸಸ್ ನಾವು ಮಕ್ಕಳಿಗೆ ಕೈಗೆ ಕೊಡ್ತೀವಲ್ಲ, ಆ ಸ್ಮಾಲ್ ಪೀಸಸ್ ಮಾಡೋದಕ್ಕೆ ಈ ರೀತಿ ಸ್ಮಾಲ್ ಕಟ್ ಪೀಸ್ ಇದ್ದರೆ ಒಳ್ಳೆಯದು. ಅದರಲ್ಲಿ ನಾವು ಶೇಪ್ ಎಕ್ಸ್ಟ್ರಾ ಕಟ್ ಮಾಡ್ಕೋಬಹುದು. ಅಳತೆ ತೋರಿಸ್ತಾ ಇದ್ದೀನಿ ಅಷ್ಟೇ, ಇದೇ ಥರ ಅಳತೆ ಇರಬೇಕು ಅಂತೇನಿಲ್ಲ. ಎಕ್ಸ್ಟ್ರಾ ಬೇಕಾದ್ರೆ ನೀವು ಮಾಡ್ಕೋಬಹುದು. ಅಥವಾ ನಿಮ್ಮ ಮನೇಲಿ ಕಾರ್ಡ್ಬೋರ್ಡ್ ಶೀಟ್ ಇಲ್ಲ, ರಟ್ಟಿನ ಪೀಸ್ಗಳಿಲ್ಲ ಅಂದರೆ ನೀವು ಡ್ರಾಯಿಂಗ್ ಶೀಟ್ ಯೂಸ್ ಮಾಡ್ಬೋದು. ಅಂದರೆ ಅದು ಲೇಯರ್ 4 to 5 ಲೇಯರ್ ಮಾಡ್ಕೋಬೇಕಾಗುತ್ತೆ. ಅದರ ಬದಲು ಇದೇ ರೀತಿ ಮಾಡ್ಕೊಳ್ಳೋದು ಒಳ್ಳೆಯದು. ಇಲ್ಲಾಂದರೆ ನ್ಯೂಸ್ ಪೇಪರ್ಲು ಮಾಡ್ಕೋಬೋದು. ಮತ್ತು ಇಲ್ಲಿ ಕಲರ್ ಶೀಟು A4 ಶೀಟ್ ತೊಗೊಂಡಿದ್ದೀನಿ. ಮತ್ತು ಎಕ್ಸ್ಟ್ರಾ ನಮ್ಮ ಬೈಂಡಲ್ಲಿ ಸಿಗುವಂತಹ ವೈಟ್ ಶೀಟ್ ಇರುತ್ತಲ್ಲ, ಅದರಲ್ಲಿ ಎರಡು ಪೇಜ್ ತೊಗೊಂಡಿದ್ದೀನಿ ನೋಡಿ. ಸೊ ಈ ರೀತಿ ತೊಗೊಂಡ್ರೆ ಬಹಳ ಒಳ್ಳೆಯದು. ಯಾಕಂದರೆ ನಾವು ಇದ್ರ ಮೇಲೆ ಸ್ಕೆಚ್ ಪೆನ್ನಲ್ಲಿ ಅಥವಾ ಒಂದು ಬ್ಲ್ಯಾಕ್ ಪೆನ್ನಲ್ಲಿ ಬರೆದ್ಬಿಟ್ಟು ಶೇಪ್ಸ್ಗಳನ್ನ ಅವ್ರಿಗೆ ಐಡೆಂಟಿಫೈ ಮಾಡೋದಕ್ಕೆ ತೋರಿಸ್ಬಹುದು. ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಹೆಂಗೆ ಬೇಕೋ ಆ ರೀತಿ ಮೆಥಡ್ ಯೂಸ್ ಮಾಡ್ಬೋದು. ಫೆವಿಕಲ್ ಅಥವಾ ಗ್ಲೂ ಗಮ್ ಅಥವಾ ಯಾವುದಾದ್ರು ಸರಿ ನೀವು ಯೂಸ್ ಮಾಡ್ಬೋದು ಗ್ಲೂನ. ಮತ್ತು ಒಂದು ಸ್ಕೇಲು, ಪೆನ್ಸಿಲ್ಲು, ಎರೇಸರು ಮತ್ತು ಒಂದು ಗಾಜಿನ ಬಳೆ, ನಾನು ನನ್ನ ಕೈ ಅಳತೆಗೆ ತೊಗೊಂಡಿದ್ದೀನಲ್ಲ ಅದು, ಮತ್ತು ಇಲ್ಲಿ ಸಿಸರ್ ತೊಗೊಂಡಿದ್ದೀನಿ. ಸೊ ನೋಡಿ, ಇವೆಲ್ಲ ಐಟಮ್ಸ್ಗಳು ನಮ್ಗೆ ಬೇಕಾಗ್ತಾ ಹೋಗುತ್ತೆ. ಸೊ ಇದ್ರ ಜೊತೆಗೆ ಈಗ ಕಾರ್ಡ್ಬೋರ್ಡ್ ಶೀಟು ಮತ್ತು ಒಂದು ಕವರ್ ಇತ್ತು ಅಂದರೆ ಬಹಳ ಒಳ್ಳೆಯದು. ಯಾಕಂದರೆ ಮಕ್ಕಳು ಬೇಗ ಸರ್ವೇ ಸಾಮಾನ್ಯವಾಗಿ ಕೊಳೆ ಮಾಡಿಬಿಡ್ತಾರೆ, ಗೀಚ್ ಬಿಡ್ತಾರೆ, ಹಾಳು ಮಾಡಿಬಿಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಒಂದು ಕವರ್ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಯಾವ್ದಾದ್ರು ನಾರ್ಮಲ್ ಕವರ್ನೇ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇಷ್ಟೇ ಮೆಷರ್ಮೆಂಟಲ್ಲಿ ಇವಾಗ ಯಾವ ರೀತಿ ಮಾಡ್ತೀನಿ ಅಂತ ಕಂಪ್ಲೀಟಾಗಿ ತೋರಿಸ್ತಾ ಬರ್ತೀನಿ ನೋಡಿ. ಸೊ ನಿಮಗೆ ಸಿಂಪಲ್ಲಾಗಿ ಇದನ್ನು ಮಾಡ್ಕೋಬೋದು. ಇದೇ ಮೆಥಡಲ್ಲಿ ಅಂತಲ್ಲ, ಇನ್ನೂ ಆಲ್ಟರ್ನೇಟಿವ್ ಆಗಿ ತುಂಬ ಚೆನ್ನಾಗಿ ಮಾಡ್ಕೋತಾ ಹೋಗ್ಬೋದು. ಮೊದಲು ಈಗ ಶೇಪ್ ನೀಟಾಗಿ ತೆಗೆದುಬಿಡೋಣ, ಯಾಕಂದರೆ ಶೇಪ್ ಇಲ್ಲ ಅಂದರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅಲ್ವಾ. ಆಮೇಲೆ ಮತ್ತೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ಮೊದಲು ಈ ರೀತಿ ನೀಟಾಗಿರೋದಿಲ್ಲ, ಆ ಟೈಮಲ್ಲಿ ನಾವು ಸಿಸರ್ ಮೂಲಕ ನೀಟಾಗಿ ಮಾಡ್ಕೋಬಹುದು. ನೋಡಿ, ಇವಾಗ ಶೇಪ್ ಇದೆ. ಆಲ್ಮೋಸ್ಟ್ ನಾನು ಇಲ್ಲಿ ಪೆನ್ನಲ್ಲಿ ಶೇಪ್ಸ್ ಹಾಕ್ಬಿಟ್ಟಿದ್ದೀನಿ. ಸೊ ತೊಂದರೆ ಏನೂ ಇಲ್ಲ, ಯಾಕಂದರೆ ನಾವು ಆಲ್ರೆಡಿ ವೈಟ್ ಶೀಟ್ ಅಪ್ಲೈ ಮಾಡೋದ್ರಿಂದ ನಾವು ಮೇಲ್ಗಡೆ ಯಾವುದೇ ರೀತಿ ಗೀಚಿದ್ರು ಅಷ್ಟೇ, ಹಾಳಾಗಿದ್ರು ಅಷ್ಟೇ, ಅದೇನು ಮೇಲ್ಗಡೆ ಡಾರ್ಕಾಗಿ ಕಾಣಿಸೋದಿಲ್ಲ. ನೋಡಿ, ಈ ರೀತಿ ನೀಟಾಗಿ ಸೈಡ್ಸೆಲ್ಲ ಎಡ್ಜೆಲ್ಲ ನೀಟಾಗಿ ಇರಬೇಕು, ಆ ರೀತಿ ಮಾಡ್ಕೊಳ್ಳಿ. ನೀವು ಬೇಕಂದರೆ ಇದೇ ರೀತಿ ಮಾಡ್ಕೋಬೋದು, ಅಥವಾ ಇನ್ನೂ ಎಕ್ಸ್ಟ್ರಾ ಐಡಿಯಾಸ್ಗಳನ್ನ ಯೂಸ್ ಮಾಡ್ಕೊಳ್ಳಿ. ನನಗೆ ಸರ್ವೇ ಸಾಮಾನ್ಯವಾಗಿ ನನ್ನ ಮಗಳು ಸ್ವಲ್ಪ ಹಾಳು ಮಾಡೋ ಚಾನ್ಸಸ್ ಜಾಸ್ತಿ. ನಾನು ಎಕ್ಸ್ಟ್ರಾ ಎಷ್ಟೇ ಚೆನ್ನಾಗಿ ಡೆಕೋರೇಟಿವ್ ಆಗಿ ಮಾಡಿದ್ರು ಅವಳು ಹಾಳು ಮಾಡಿಬಿಡ್ತಾಳೆ. ಅವ್ಳಿಗಿನ್ನೂ ಸ್ವಲ್ಪ ದಿನಗಳು ಬೇಕಾಗುತ್ತೆ. ಅದಕ್ಕೋಸ್ಕರ ಈ ರೀತಿ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಟ್ರಿಕ್ಕಿ ಆಗಿರುತ್ತೆ, ನನಗೂ ಬೇಗ ಮಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಸೊ ಇವಾಗ ಅಪ್ಲೈ ಮಾಡ್ತಾ ಹೋಗ್ತೀನಿ ನೋಡಿ, ಗ್ಲೂ ಮೂಲಕ. ಅಥವಾ ನಾವು ಗಮ್ ಇದ್ದರೆ ಗಮ್ಮು, ಅದ್ಯಾವುದೂ ಇಲ್ಲ ಅಂದರೆ ನೀವು ಮೈದಾದ ಮೂಲಕ ಅಂಟನ್ನು ತಯಾರಿಸ್ಕೊಬಿಟ್ಟು ಅದನ್ನು ಬೇಕಾದ್ರೂ ನೀವು ಅಪ್ಲೈ ಮಾಡ್ಬೋದು. ಇದು ಯಾವುದೋ ಇಲ್ಲ ಅಂದರೆ ನಾನು ಈ ರೀತಿ ಮಾಡ್ತಾಯಿದ್ದೀನಿ ಅಷ್ಟೇ.
ಓಕೆ ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಶೇಪ್ಸನ್ನು ಸಿಂಪಲಾಗಿ ಮನೆಯಲ್ಲೇ ಬಹಳ ಖರ್ಚಿಲ್ಲದೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ, ಅಥವಾ ಇದ್ರ ಬಗ್ಗೆ ಏನಾದರೂ ಎಕ್ಸ್ಟ್ರಾ ಟಿಪ್ಸ್ ಇದ್ದರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನಷ್ಟು ಹೊಸ ಹೊಸ ರೀತಿಯಲ್ಲಿ ನೀವು ಹೇಳುವಂತಹ ಟಿಪ್ಸ್ಗಳ ಮೂಲಕ ನಾನು ಕೂಡ ತಿಳ್ಕೊಂಡು ನನ್ನ ಮಗುಗೂ ಕೂಡ ತಿಳಿಸ್ಕೊಂಡು ಇನ್ನು ಯಾರಿಗೆ ಗೊತ್ತಿಲ್ಲ ಅಂತ ತಾಯಂದಿರುಗಳಿಗೆ ಇಂಥ ಒಂದು ವಿಷಯವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇದು ತುಂಬ ಸಿಂಪಲ್ ಆಗಿತ್ತು, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನೋಡಿ, ಎರಡು ಕೂಡ ಶೇಪ್ಸ್ ಇದೆ, ಬೇರೆ ಬೇರೆ ಕಲರ್ಲಿ ಮಾಡ್ಕೋಬೋದು, ಇನ್ನೂ ಡಿಫ್ರೆಂಟಾಗಿ ಮಾಡ್ಕೋಬೋದು. ಅದು ನಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ನಾವು ತುಂಬ ಕಡಿಮೆ ಖರ್ಚಲ್ಲಿ ಮಾಡ್ಕೋಬೇಕಾ ಅಥವಾ ಕಡಿಮೆ ಸಮಯ ಹಿಡಿಬೇಕು ಅಂದರೆ ಈ ರೀತಿ ಮಾಡ್ಕೋಬೋದು. ಶೇಪ್ಸ್ಗಳನ್ನ ನಾವು ಹೆಂಗೆ ಬೇಕಾದ್ರೂ ತೋರಿಸ್ಬೋದು, ಆ ಹಣ್ಣುಗಳ ಮೂಲಕ ತೋರಿಸ್ಬೋದು. ನಾನಿವತ್ತು ಈ ಒಂದು ಸಿಂಪಲ್ ಟ್ರಿಕ್ ಯೂಸ್ ಮಾಡಿ ಕಾರ್ಡ್ಬೋರ್ಡ್ ಶೀಟ್ನ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತೀನಿ. ಸೊ ಶೇಪ್ಸು ಸ್ವಲ್ಪ ಅಯೋಮಯವಾಗಿದೆ ಅಂತ ನನಗೂ ಕೂಡ ಗೊತ್ತು, ಬಟ್ ನನ್ನ ಕೈಲಿ ಎಷ್ಟು ಸಾಧ್ಯನೋ, ಮತ್ತು ಕಾರ್ಡ್ಬೋರ್ಡ್ ಶೀಟ್ ಮೇಲೆ ಡಿಪೆಂಡ್ ಆಗುತ್ತೆ, ಅದೆಷ್ಟು ಲೇಯರ್ ಇರುತ್ತೆ, ನಮ್ಮ ಕೈಲಿ ಕಟ್ ಮಾಡೋಕ್ಕಾಗಲ್ವಾ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸ್ವಲ್ಪ ಇದು ಥಿಕ್ನೆಸ್ ಇದ್ದಿದ್ದರಿಂದ ನನಗೆ ಸ್ವಲ್ಪ ಕ್ರ್ಯಾಕ್ ಆಗಿ ಬಂದುಬಿಡ್ತು. ಇವಾಗ ಒಂದು ನೋಡಿ, ಈ ರೀತಿ ಸ್ಯಾರಿ ಕವರ್ಲಿ ಹಾಕಿಬಿಟ್ಟು ನಾವು ಫೋಲ್ಡ್ ಮಾಡಿಬಿಟ್ಟು ರ್ಯಾಪ್ ಮಾಡಿಬಿಟ್ರೆ ಖಂಡಿತವಾಗ್ಲೂ ಅದೆಷ್ಟು ಏನು ಮಾಡಿದ್ರೂ ಗಲೀಜಾಗೋದಿಲ್ಲ. ಅದ್ರ ಮೇಲೆ ಬೇಕಾದ್ರೆ ಪೆನ್ಸಿಲು, ಸ್ಕೆಚ್ ಪೆನ್ನಲ್ಲಿ ಮಕ್ಕಳಿಗೆ ಇನ್ನೂ ಕೂಡ ಡ್ರಾಯಿಂಗ್ ಮಾಡಿಸ್ಬೋದು. ಸೊ ಅದಿನ್ನೂ ಕೂಡ ವರ್ತ್ ಇಟ್ ಅಂತ ನನಗನ್ಸುತ್ತೆ. ನೀವು ಬೇಕು ಅಂದರೆ ನಾನಿಲ್ಲಿ ಪೆನ್ಸಿಲ್ಲಿ ಮಾತ್ರ ಸ್ಕೆಚ್ ಮಾಡಿದ್ದೀನಿ. ನೀವು ಬೇಕು ಅಂದರೆ ಸ್ಕೆಚ್ ಪೆನ್ನು ಅಥವಾ ಪೇಂಟಿಂಗ್ಸು ಅಥವಾ ಇನ್ನೂ ವಿಭಿನ್ನವಾಗಿ ಬೇಕಾದರೂ ಮಾಡಬಹುದು. ನಾನಿವತ್ತು ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ಟ್ರಿಕ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಮಕ್ಳಿಗಂತೂ ಖಂಡಿತ ಇಷ್ಟ ಆಗುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ನನ್ನ ಮಕ್ಕಳು ಯಾವ ರೀತಿ ಇಷ್ಟಪಡ್ತಾರೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಇದೇ ರೀತಿ ಒಂದು ಬೆಸ್ಟ್ ವೀಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್, ಬೈ ಬೈ. ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.